ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದು ನಿರ್ವಹಣೆ ಮಾಡಬೇಕಾದ್ದು ಸಂಪುಟ ಸಹೋದ್ಯೋಗಿಗಳ ಕರ್ತವ್ಯ. ಅಲ್ಲ, ಮನಸ್ಸು ಇಲ್ಲದೆ ಇದ್ರೂ ಈಗ ಆದಾಯದ ಮೂಲ ಕರ್ನಾಟಕ ಬಜೆಟ್ನಲ್ಲಿ ಇದು ಒಂದು ಆದಾಯದ ಮೂಲ, ಪ್ರಾಶಸ್ತ್ಯವಾದಂಥ ಆದಾಯದ ಮೂಲ. ಇದನ್ನು ಸುವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿ ಕೊಟ್ಟಾಗ ಮಾತ್ರ ಹಣಕಾಸಿನ ವ್ಯವಸ್ಥೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಇದು ಸರಿಯಾಗಿ ನಿಭಾಯಿಸ್ತಾರೆ ಅಂತ ಕೊಟ್ಟಿರ್ಬೋದು. ಹಣಕಾಸಿನ ವ್ಯವಸ್ಥೆ, ಹಣಕಾಸು ಕ್ರೋಢೀಕರಣ ಸೋರಿಕೆ ಆಗದಂಗೆ ತಡೆಗಟ್ಟಿ ಉತ್ತಮವಾದಂಥ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಜವಾಬ್ದಾರಿಯುತ ಮಾಡೋಣ. ಎಲ್ಲ ಅಬಕಾರಿ ಮಿನಿಸ್ಟರ್ಗಳ ಮೇಲೂ ಕೂಡ ಗಂಭೀರವಾದಂತ ಭ್ರಷ್ಟಾಚಾರ ಎಲ್ಲ ಕಳಂಕ ಹೊತ್ಕೊಂಡೇ ಓದ್ತಿದ್ದಾರೆ ಸರ್. ಅಲ್ಲಿ ಕಳಂಕ ಯಾರು ಹೊತ್ಕೊಂಡೋ ಏನೋ ಬಿಟ್ಟನೋ, ನಾವು ಕಳಂಕ ರಹಿತರಾಗಿ ಕೆಲಸ ಮಾಡ್ತೀವಿ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಕಳಂಕ ರಹಿತರಾಗಿ ಕೆಲಸ ಮಾಡ್ತೀವಿ. ಇದು ಇಲಾಖೆನೇ ಅಂಥದ್ದು, ಸಾರ್ವಜನಿಕರ ಇಲಾಖೆ, ದಿನನಿತ್ಯದ ವ್ಯವಸ್ಥೆ ಒಳಗಿರುವಂಥ ಇಲಾಖೆ. ಅದರಿಂದ ಯಾವಾಗಲೂ ದುಡ್ಡಾಡೋ ಇಲಾಖೆ, ಹಣದ ವಹಿವಾಟು ನಡೆಯೋ ಇಲಾಖೆ. ಅದರಿಂದ ಭ್ರಷ್ಟಾಚಾರಗಳು ಹೇಳ್ತಾ ಇರ್ತಾರೆ. ಯಾರು ಆಗದವರು, ಓದೋರು, ಮಾಡಿದವರು, ವೈರಿಗಳು ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ಮೂಲ ಪ್ರಾಮಾಣಿಕವಾಗಿ ಮಾಡೋಣ. ಆಮೇಲೆ ಈಗ ನಾಳೆಯಿಂದ ಬಿಡದಿ ಟೌನ್ಶಿಪ್ ಮತ್ತೆ ಈ ವಾಲ್ಮೀಕಿ ನಿಗಮದ ಹಗರಣ, ನಾಗೇಂದ್ರ ಅವರ ರಾಜೀನಾಮೆ ಇದೆಲ್ಲ ಇಟ್ಕೊಂಡು ಮೊದಲ ದಿನದಿಂದ ಪ್ರತಿಭಟನೆ ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ. ಪ್ರತಿಭಟನೆ ವಿರೋಧ ಪಕ್ಷದ ಕರ್ತವ್ಯ, ಮಾಡ್ತಾರೆ. ನಾವು ವಿರೋಧ ಪಕ್ಷದಲ್ಲಿದ್ದಾಗ ಅದನ್ನೇ ಮಾಡ್ತಿದ್ದೇವೆ. ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಅನ್ನೋದಾದ್ರೆ ಅವರು ಇನ್ನೂ ಅಪರಾಧಿ ಅಂತ ಪ್ರೂವ್ ಆಗಿದೆ. ಅಪರಾಧಿ ಅಂತ ಹೇಳಿ ಶಿಕ್ಷೆ ಆದ್ಮೇಲೆ ಅವ್ರು ರಾಜೀನಾಮೆ ಕೊಡ್ತಾರೆ. ಮಾಡಿದೀವಿ ನೋಡ್ರಿ, ಯಾವ ಖಾತೆ ಕೊಟ್ಟರು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಯಾರಾದರೂ ಒಬ್ರು ಮಾಡಲೇಬೇಕಲ್ಲ. ಇರೋ 34 ಜನದಲ್ಲಿ ಯಾರಾದರೂ ಒಬ್ಬರು ನಿರ್ವಹಣೆ ಮಾಡಲೇಬೇಕಲ್ರಿ. ಅದು ಈ ರಾಜ್ಯದ ಸಂಪನ್ಮೂಲನ ಕ್ರೋಢೀಕರಣ ಮಾಡಿ ಈ ರಾಜ್ಯಕ್ಕೆ ಒಳ್ಳೆ ಆಡಳಿತ ವ್ಯವಸ್ಥೆ ಕೊಡಬೇಕು, ಹಣಕಾಸಿನ ವ್ಯವಸ್ಥೆ ಸರಿದೂಗಿಸ್ಬೇಕು ಅಂದ್ರೆ ಅದು ಒಂದು ಉತ್ತಮವಾದಂಥ ಖಾತೆ, ಬಹಳ ದೊಡ್ಡ ಖಾತೆ. ಏನಾರ ಮಾಡಲಿ ಆರೋಪಗಳು ಮಾಡಕ್ಕೆ ವಿರೋಧ ಪಕ್ಷದಲ್ಲಿರೋದು. ಅಲ್ಲಿ ನಡೆಯುವಂಥ ಆ ಭ್ರಷ್ಟಾಚಾರಗಳನ್ನು ತಡೆಗಟ್ಟಿ ಉತ್ತಮವಾದಂಥ ಆಡಳಿತ ವ್ಯವಸ್ಥೆ ತರುವಂಥ ಒಂದು ಮಾರ್ಗದಲ್ಲಿ ಹೋಗೋಣ. ಶಾಸಕರಾಗಿ ಪ್ರಶ್ನೆಗಳನ್ನಾಗ್ತಾ ಇದ್ರಿ, ಹೌದು, ಈಗ ಮಂತ್ರಿಗಳಾಗಿ ಕೆಲಸ ಮಾಡಬೇಕಾಯ್ತು. ವಿರೋಧ ಪಕ್ಷದಲ್ಲಿ ಸುಮಾರು 15-16 ವರ್ಷ ವಿರೋಧ ಪಕ್ಷದಲ್ಲಿದ್ದು, ಈಗ ಶಾಸಕನಾಗಿ 3 ವರ್ಷ ಮಾಡಿದೆ. ಈಗ ಸಿಕ್ಕಿದೆ, ನೋಡೋಣ, ನಿರ್ವಹಣೆ ಮಾಡೋಣ. ಬಾಯಿಗೆ ಯಾಕೆ ಬೀಗ ಆಗ್ತದೆ? ನಂದೇನು ಬಾಯಿ ನಿಲ್ಲಲ್ಲ. ಯಾವುದು ವಿಚಾರ ಇರುತ್ತೆ ತಾತ್ವಿಕವಾದಂಥ ವಿಚಾರ, ಅದಕ್ಕೆಲ್ಲ ಕೂಗಿದ್ದೇ ಇರುತ್ತೆ. ಈಗಲೂ ಅಸೆಂಬ್ಲಿ ಪ್ರೀತಿ ಮಾಡ್ತಾರೆ, ಒಳ್ಳೇದಲ್ಲ. ಪ್ರೀತಿ ಮಾಡಿದ್ರೆ ಒಳ್ಳೇದಲ್ಲ. ಸರ್, ಆಮೇಲೆ ಪ್ರಜ್ವಲ್ ರೇವಣ್ಣ ಅವರು ಸರ್ ರಪ್ಪನಾಗ ಜೈಲಲ್ಲಿ ಇಟ್ಕೊಂಡ್ರು ಕೂಡ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಎಲ್ಲ ವಿಡಿಯೋಗಳು ನೋಡ್ತಿದ್ರು. ಈಗ ಅದು ಹೆಂಗಾಗಿದೆ, ಏಕಾಗಿದೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ನಾವೇನಾದ್ರು ಪ್ರತಿಕ್ರಿಯೆ ಮಾಡೋದು, ಅವರು ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ, ತಪ್ಪು ಮಾಡಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೆ ಮತ್ತೆ ಯಾಕೆ ಮನಸ್ಸಿನ ನೋಯಿಸಿ ಅದೇ ತಪ್ಪನ್ನು ಮಾಡಬಾರ್ದು. ಯಾರೇ ಆಗಲಿ ಕಾನೂನು ಸಂವಿಧಾನದ ಕಾನೂನುಬದ್ಧವಾಗಿ ಇರಬೇಕಾದ್ದು ನಾಗರಿಕನ ಪ್ರತಿಯೊಬ್ಬನ ಕರ್ತವ್ಯ. ಅದನ್ನು ಮಾಡ್ಕೊಂಡು ಹೋದ್ರೆ ಸಾಕು. ನೋಡೋಣ ಏನು ದುಬಾರಿ ಐತಿ ಅಂತೇಳಿ ಪರಿಶೀಲನೆ ಮಾಡೋಣ. ಜಾಸ್ತಿ ಆಗಿದ್ದು ನಾನು ಇನ್ನೂ ನಾನು ಚಾರ್ಜ್ನೇ ತಗೊಂಡಲ್ಲ. ನೋಡೋಣ ಏನಾಗಿದೆ ಅಂತ ಆಮೇಲೆ ನಾನು ಹೇಳ್ತೀನಿ. ಏನೇನು ದುಬಾರಿ ಐತಿ ಅಂತ ನೋಡಿ ಹೇಳೋಣ. ಆದರೂ ಕುಡಿಯೋದೇನು ಕಡಿಮೆ ಆಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.